ಹಾಯ್ ಎಲ್ರಿಗೂ ವೆಲ್ಕಮ್ ಟು ಅನುಸಾಗರ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಫ್ರೂಟ್ ಕಸ್ಟರ್ಡ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ, ತಿನ್ನೋದಕ್ಕೂ ಅಷ್ಟು ರುಚಿಯಾಗಿರುತ್ತೆ. ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಗ್ಯಾಸ್ ಹಚ್ಚಿ ಹಾಲು ಕಾಯೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಹಾಲನ್ನ ಸೇರಿಸಿದ್ದೀನಿ. ಇನ್ನು ಸ್ವಲ್ಪ ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ನಮಗೆ ಸ್ವೀಟ್ಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಬಿಡಬೇಕು. ಇನ್ನೊಂದು ಕಡೆ ಇನ್ನು ಅರ್ಧ ಗ್ಲಾಸ್ ಹಾಲು ಮಿಕ್ಕಿರುತ್ತಲ್ಲ, ಅದಕ್ಕೆ 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟೇನು ಇಲ್ಲದೇ ಇರೋ ರೀತಿ. ಇದು ಬೇಕ್ರಿಗಳಲ್ಲಿ ಸಿಗುತ್ತೆ ಮತ್ತು ಪ್ರಾವಿಷನ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಕಸ್ಟರ್ಡ್ ಪೌಡರು ಒಂದು 40 ರೂಪಾಯಿಗೆಲ್ಲ ಸಿಗುತ್ತೆ ಒಂದು ಪ್ಯಾಕೆಟು. ಅದರಲ್ಲಿ 2 ಸ್ಪೂನ್ ಆಗೋಷ್ಟು ಸೇರಿಸಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಹಾಲು ಸಕ್ಕರೆ ಎಲ್ಲ ಕರಗಿ ಈ ಥರ ಕುದಿ ಬರೋ ಟೈಮಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಸ್ಟರ್ಡ್ ಪೌಡರ್ ಮತ್ತು ಹಾಲು, ಅದನ್ನು ನಿಧಾನಕ್ಕೆ ಕೈ ಬಿಡ್ದಿರೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಸೇರಿಸ್ಕೋಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಇದು ಹಿಂಗೆ ಮಿಕ್ಸ್ ಮಾಡ್ತಾ ನಿಧಾನವಾಗಿ ಈ ರೀತಿ ಗಟ್ಟಿಯಾಗುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಇಷ್ಟು ಗಟ್ಟಿಯಾದರೆ ರೆಡಿಯಾಗಿರುತ್ತೆ ಅಂತ ಅರ್ಥ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಇದು ಸ್ವಲ್ಪ ತಣ್ಣಗೆ ತಿಂದ್ರೇ ಚೆನ್ನಾಗಿರುತ್ತೆ, ಸುಡುವಾಗ ಚೆನ್ನಾಗಿ ಅನಿಸಲ್ಲ. ಇವಾಗ ಅದನ್ನು ತೆಗೆದಿಟ್ಟಾದಮೇಲೆ ಇನ್ನೊಂದು ಬೌಲ್ಗೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಹಣ್ಣುಗಳು, ನಿಮ್ಮ ಹತ್ರ ಯಾವ್ಯಾವ ಹಣ್ಣಿದೆ ಅದನ್ನೆಲ್ಲ ಸೇರಿಸ್ಕೋಬೋದು. ನಾನಿಲ್ಲಿ ದಾಳಿಂಬೆ, ಸೇಬು ಮತ್ತು ಮಾವಿನ ಹಣ್ಣು, ಸಪೋಟ, ದ್ರಾಕ್ಷಿ ಮತ್ತು ಬಾಳೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಇನ್ನೂ ಕಪ್ಪು ದ್ರಾಕ್ಷಿನೂ ಸೇರಿಸ್ಕೋಬೋದು, ಮತ್ತು ಡ್ರ್ಯಾಗನ್ ಫ್ರೂಟ್ಸ್ ಇರುತ್ತಲ್ಲ ಅದು ಸೇರಿಸ್ಕೋಬೋದು, ಕಪ್ಪು ದ್ರಾಕ್ಷಿನೂ ಹಾಕೋಬೋದು. ಎಲ್ಲ ಹಣ್ಣು ಚೆನ್ನಾಗಿರುತ್ತೆ. ಅದು ತಣ್ಣಗಾಗಿರುತ್ತೆ ಕಸ್ಟರ್ಡು ನಾವು ಮಾಡ್ಕೊಂಡಿರ್ತೀವಲ್ಲ, ಅದು ಒಂದು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ. ಮತ್ತು ಇಲ್ಲಿ ಕಾಮ ಕಸ್ತೂರಿ ಬೀಜನೂ ಅಷ್ಟೇ ಒಂದು 2 ಸ್ಪೂನ್ ಆಗುವಷ್ಟು ನೀಟಾಗಿ ನೀರಿಗೆ ಒಂದು 2 ನಿಮಿಷ ನೆನೆಸಿ ಹಾಕ್ಕೊಂಡ್ರೆ ಅದು ಅಷ್ಟೇ ದೇಹಕ್ಕೆ ತಂಪು, ಇದಕ್ಕೂ ರುಚಿ ಚೆನ್ನಾಗಿರುತ್ತೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಇನ್ನೂ ರುಚಿ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನಿ. ಮಕ್ಳುಗಳಿಗೂ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಹಣ್ಣುಗಳು ತಿನ್ನೋಕ್ಕೆ ಇಷ್ಟಪಡಲ್ಲ ಅನ್ನೋ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಯಲ್ಲೂ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು.